ಎಲ್ಲರಿಗೂ ನಮಸ್ತೆ. ನಾನಿವತ್ತು ಬೆಂಡೆಕಾಯಿ ಗೊಜ್ಜು ಮಾಡಿದ್ದೇನೆ. ಹೇಗೆ ಮಾಡೋದೆಂದು ತೋರಿಸಿಕೊಡ್ತೇನೆ, ಬನ್ನಿ. 1/4 kg ಬೆಂಡೆಕಾಯಿ ತಗೊಂಡಿದ್ದೆ. ಇದನ್ನು ಚೆನ್ನಾಗಿ ತೊಳೆದು ಒರೆಸಿ ಕಟ್ ಮಾಡಿ ಇಟ್ಕೊಳ್ತೇನೆ. ಮಸಾಲೆ ರುಬ್ಬಲಿಕ್ಕೆ ಕಾಯಿ, ಹುಣಸೆಹಣ್ಣು, ರುಚಿ ತಕ್ಕಷ್ಟು ಉಪ್ಪು, ಜೀರಿಗೆ. ಬೆಂಡೆಕಾಯನ್ನು ಈ ಥರ ಕೊಚ್ಚಿಟ್ಕೊಳ್ಬೇಕು. ಅದಕ್ಕೆ ಹಸಿಮೆಣಸು, ಇದು ಹೆಚ್ಚು ಖಾರ ಇಲ್ಲ, 4 ತಗೊಂಡಿದ್ದೇನೆ. ಈ ಥರ ಸೀಳಿ ಇಟ್ಕೊಂಡಿದ್ದೆ. ಅರ್ಧ ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತಗೊಂಡಿದ್ದೆ. ಅದನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಹಾಕ್ತೇನೆ. ಮತ್ತು ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಸ್ವಲ್ಪ ಉಪ್ಪು ಸಾಕು. ಆಗಿದೆ, ಇದು ನೀರೆಲ್ಲ ಹಿಂಗಿದೆ. ಬಂದ್ ಮಾಡ್ತೇನೆ. ಇದು ತಂಪಗಾಗಬೇಕು. ತಂಪಗಾಗಿದೆ. ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸ್ತೇನೆ. ಇದಕ್ಕೂ ಉಪ್ಪಿದೆ. ಒಗ್ಗರಣೆಗೆ 1 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೆ. ಒಣಮೆಣಸು, ಸಾಸಿವೆ, ಬೇವಿನ ಸೊಪ್ಪು ಹಾಕಿದ್ದೆ. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆನೂ ಹಾಕೋಬೋದು.